ಪ್ರದರ್ಶನ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಹೊಂದಿದೆ. ಸಾಹಿತ್ಯ ಪರಿಷತ್ತಲ್ಲಿ ಬಂದ ಮೇಲೆ ಇದು ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಬೇಕು. ಜನಸಾಮಾನ್ಯರ ಪರಿಷತ್ತು ಅಂತಂದಾಗ ಸಹಜವಾಗಿ ಜನಸಾಮಾನ್ಯರು ಸಹಿತ ಸಾಹಿತ್ಯ ಪರಿಷತ್ತು ಅಂದರೆ ನಮ್ಮ ಸಂಸ್ಥೆ ಅನ್ನುವಂತಹ ಭಾವನೆ ಬರಬೇಕು. ಎಲ್ಲೋ ಒಂದು ಕಡೆ ಸಾಹಿತ್ಯ ಪರಿಷತ್ತು ಅಂದರೆ ನಾನು ಅನೇಕ ಕಡೆ ಹೋದಾಗ ಸರ್ ನಾನು ಸಾಹಿತ್ಯ ಎಲ್ಲ ಸೇರ್ಬೋದಾ, ನನಗೆ ಇನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತಾಯಿದೆ. ಹಾಗಾಗಿ ಸಾಹಿತ್ಯ ಪರಿಷತ್ತು ಅಂದರೆ ಸಾಹಿತ್ಯ, ಸಂಸ್ಕೃತಿ, ಕಲೆ, ಜಾನಪದ ಜೊತೆಗೆ ನಾನು ಬಂದ ಮೇಲೆ ನಾವು ಮೂಲಭೂತವಾಗಿರ್ತಕ್ಕಂತಹ ಉದ್ದೇಶದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ, ಕನ್ನಡ, ಕನ್ನಡಿಗ, ಕರ್ನಾಟಕದ ಯಾವುದೇ ವಿಚಾರ ಬಂದರೂ ಸಹಿತ ಸಾಹಿತ್ಯ ಪರಿಷತ್ತು ತನ್ನ ಪಾತ್ರವನ್ನು ವಹಿಸಬೇಕು ಅನ್ನುವಂಥ. ಕನ್ನಡ ಅಂದರೆ ಭಾಷೆ, ಕನ್ನಡಿಗ ಅಂದರೆ ಕನ್ನಡಿಗನ ಸಮಸ್ಯೆಗಳು ಏನೇ ಇದ್ರೂ ಸಹಿತ, ಜೊತೆಗೆ ಕರ್ನಾಟಕ ಅಂದರೆ ಕರ್ನಾಟಕದ ಗಡಿ, ನೆಲ, ಜಲ ಇದರ ವಿಚಾರದಲ್ಲಿ ಎಲ್ಲವುದರಲ್ಲಿ ಸಹಿತ. ಯಾತಕ್ಕಂದ್ರೆ ತಮ್ಗೆ ಗೊತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಅಂದರೆ ನಾನು ಇಲ್ಲಿ ಸಾಂಕೇತಿಕವಾಗಿ ಹೇಳಬೇಕಾಗತ್ತೆ, ಏಕೀಕರಣ ಆಗಿರ್ತಕ್ಕಂಥದ್ದು. ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಏಕೀಕರಣಕ್ಕೆ ನಾಂದಿ ಹೇಗೆ ಆಯಿತು ಅನ್ನೋದಕ್ಕೆ ಭಾಳ ನನಗೆ ಹೆಮ್ಮೆ ಅನಿಸುತ್ತೆ. ಹಳೆಯ ಮೈಸೂರು ಭಾಗದಲ್ಲಿ ಏನಾದರೂ ಸಾಹಿತ್ಯ ಸಮ್ಮೇಳನಗಳಾದರೆ ಅಧ್ಯಕ್ಷರು ಉತ್ತರ ಕರ್ನಾಟಕದಿಂದ ಆಗ್ತಾರೆ. ಉತ್ತರ ಕರ್ನಾಟಕದಲ್ಲಿ ಏನಾದರೂ ಸಾಹಿತ್ಯ ಸಮ್ಮೇಳನಗಳಾದರೆ ದಕ್ಷಿಣ ಕರ್ನಾಟಕದಲ್ಲಿ ಆಗ್ತಾ ಇತ್ತು. ಅಂದರೆ ಭಾವನಾತ್ಮಕವಾಗಿ ಕರ್ನಾಟಕ ಒಂದಾಗಬೇಕು ಅನ್ನುವಂತಹ ಆ ಬೀಜವನ್ನು ಬಿತ್ತಿರ್ತಕ್ಕಂಥದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ. ಪ್ರತಿಯೊಂದು ತಮಗೆ ಗೊತ್ತಿದೆ. ಒಂದೇ ಒಂದು ಹೇಳಬೇಕು ಅಂದರೆ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಏಕೀಕರಣ ಆಗೋದೊಟ್ಟು ನಾನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗೋದಿಲ್ಲ. 1956ರಲ್ಲಿ ನವೆಂಬರ್ 1ರಲ್ಲಿ ನಮಗೆ ಏಕೀಕರಣ ಆದಮೇಲೆ 56ರಲ್ಲಿ ಆಗಲಿಲ್ಲ, ಯಾಕಂದರೆ ನವೆಂಬರ್ 1 ಆಯಿತು. 57ರಲ್ಲಿ ಆಗಲಿಲ್ಲ, 58ರಲ್ಲಿ ಧಾರವಾಡದಲ್ಲಿ ಆದಾಗ ಕುವೆಂಪು ಅವರು ಅದಕ್ಕೆ ಅಧ್ಯಕ್ಷರಾಗ್ತಾರೆ. ಹಾಗಾಗಿ ಏಕೀಕರಣಕ್ಕೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ ಒಂದೇ ಒಂದು ಉದಾಹರಣೆ ಹೇಳ್ತಾರೆ. ಅದೇ ಥರ ಕರ್ನಾಟಕದ ನಾಮಕರಣದಲ್ಲಿ ತಮಗೆ ಗೊತ್ತಿದೆ, ಅರಸು ಅವರು ಮೊದಲು ಅಷ್ಟು ಒಲವನ್ನು ತೋರಿಸಿರಲಿಲ್ಲ. ಅದಾದಮೇಲೆ ಚದುರಂಗರು ಸಾಹಿತ್ಯ ಪರಿಷತ್ತಿನ ಜೊತೆಗೆ ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿರತಕ್ಕಂಥ ಚದುರಂಗರು ಜೊತೆಗೆ ಅರಸು ಅವರಿಗೆ ಸಂಬಂಧಿಕರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹೋಗಿ ಕರ್ನಾಟಕ ಅನ್ನುವಂಥ ಹೆಸರನ್ನು ಮಾಡಬೇಕು ಅನ್ನುವಂತಹದ್ದನ್ನು ಅವರು ಪ್ರಭಾವವನ್ನು ಬೀರಿದಾಗ ಕರ್ನಾಟಕ ಹೆಸರಾಯಿತು. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ತಮಗೆಲ್ಲ ಗೊತ್ತಿದೆ. ಗೋಕಾಕ್ ಚಳುವಳಿಯಲ್ಲೂ ಯಾವುದೇ ಚಳುವಳಿ ಇತ್ತು. ಈ ಹಿನ್ನೆಲೆಯಲ್ಲಿ ನಾನು ಬಂದ ಮೇಲೆ ಇದು ಎಲ್ಲ ಮಟ್ಟದ ಹಳ್ಳಿ ಮಟ್ಟದಲ್ಲಿ ಹೋಗಬೇಕು ಅನ್ನುವಂಥದ್ದು ಬಂದ ಮೇಲೆ ನಾವು ಈಗಾಗಲೇ ತಮಗೆ ಗೊತ್ತಿದೆ, ಹೋಬಳಿ ಮಟ್ಟದಲ್ಲಿಯೂ ಸಹಿತ ಘಟಕಗಳನ್ನು ತೆಗೆಯೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಮುಂದೆ ಗ್ರಾಮ ಮಟ್ಟದಲ್ಲೂ ಸಹಿತ ಅಖಿಲ ಭಾರತ ನಮ್ಮ ಸಾಹಿತ್ಯ ಪರಿಷತ್ತಿನ ಘಟಕಗಳು ಆಗಬೇಕು ಅಂತ. ಯಾಕಂದರೆ ಇವತ್ತು ನನಗೆ ಭಾಳ ದುಃಖ ಆಗ್ತಾ ಇದೆ. ನಾನು ಇವತ್ತು ದಿನಪತ್ರಿಕೆಗಳನ್ನು ನೋಡಿದರೆ ನನಗೆ ಕನ್ನಡ ಶಾಲೆಗಳಲ್ಲಿ ಹೇಗೆ ಸ್ಥಿತಿ ಇದೆ, ಎಂಥ ದುಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಇವತ್ತಿನ ಪೇಪರ್ ನೋಡಿದಾಗ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಯಾವ ರೀತಿಯಲ್ಲಿ ನಾನು ಕನ್ನಡವನ್ನು ಬೆಳೆಸ್ಬೋದು, ಯಾವ ರೀತಿಯಲ್ಲಿ ಮುಂಚೆ ಕನ್ನಡವನ್ನು ಬೆಳೆಸಬೇಕು ಅಂತ ಇತ್ತು. ಈಗ ಕನ್ನಡವನ್ನು ಬೆಳೆಸೋದಲ್ಲ, ಕನ್ನಡವನ್ನು ಉಳಿಸ್ತಕ್ಕಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ಮೊದಲು ಕನ್ನಡ ಉಳಿಬೇಕು ಅನ್ನುವಂಥ. ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ನಡದ ಶಾಲೆಗಳು ಮುಚ್ಚಬಾರದು. ಮುಚ್ಚಿರ್ತಕ್ಕಂಥ ಶಾಲೆಗಳು ಮತ್ತೆ ಪ್ರಾರಂಭ ಆಗಬೇಕು. ಇದು ಸಾಹಿತ್ಯ ಪರಿಷತ್ತಿನ ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿದ್ದೂ ಸಹಿತ ಆಡಳಿತಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಅನೇಕ ತೊಡಕು, ನಮ್ಮಲ್ಲಿ ಯಾರೂ ಬರೋದಿಲ್ಲ, ನಮ್ಮಲ್ಲಿ ಯಾವುದೂ ಚಟುವಟಿಕೆಗಳು ನಡೆಯೋದಿಲ್ಲ ಅನ್ನುವಂಥದ್ದು. ನಮ್ಮ ಅವಧಿಯಲ್ಲಿ ಎಷ್ಟು ಪ್ರಯತ್ನವನ್ನು ಮಾಡ್ತೇವೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾಡ್ತೇವೆ. ನಾನು ಬಂದ ಮೇಲೆ ಮೊದಲನೆಯ ವಾರ್ಷಿಕ ಸಮ್ಮೇಳನ ಮಾಡಿದ್ದು ಕಾಗಿನೆಲೆಯಲ್ಲಿ ಮಾಡಿದೆ. ಹಾವೇರಿ ಸಮ್ಮೇಳನ ನಡೀತಾ ಇತ್ತು.
ನಾನು ಹಾವೇರಿ ಜಿಲ್ಲೆಯವರು. ಸಹಜವಾಗಿ ಹಾವೇರಿ ಅಂತಂದರೆ ನಮಗೆ ಕಾಣ್ತಕ್ಕಂಥದ್ದು ಶರೀಫರು, ಕನಕದಾಸರು, ಸರ್ವಜ್ಞ. ಹಾಗಾಗಿ ಕಾಗಿನೆಲೆಯಲ್ಲಿ ನಮ್ಮ ಸಾಮಾನ್ಯರು ಸಹಿತ, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಸಹಿತ ಅಲ್ಲಿ ಬಂದು ನೋಡಬೇಕು ಅನ್ನುವಂಥ ಅಪೇಕ್ಷೆಯಿಂದ ನಾವು ಅಲ್ಲಿ ಮಾಡಿದ್ವಿ. ಅದಾದಮೇಲೆ ಪುಷ್ಪಗಿರಿಯಲ್ಲಿ ಮಾಡಿದ್ವಿ. ನಾವು ಪುಷ್ಪಗಿರಿ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಮಾಡ್ತೀವಿ. ವಿಜಯಪುರದಲ್ಲಿ ಮಾಡಿದ್ವಿ. ಹೀಗೆ ಎಲ್ಲಿ ಇವತ್ತಿನವರೆಗೂ ಈ ಥರ ಮಾಡಿರಲಿಲ್ಲ ಅಲ್ಲಿ ಮಾಡ್ತಾ ಇದ್ವಿ. ಬಾಗಲಕೋಟೆಗೆ ಮಾಡಿರಲಿಲ್ಲ. ಹಾಗಾಗಿ ಬಾಗಲಕೋಟೆ ಮತ್ತು ವಿಜಯಪುರ ಅಧ್ಯಕ್ಷರು ಇಬ್ಬರೂ ಸಹಿತ ನಾವು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತಗೊಳ್ತೀವಿ. ನಮ್ಮ ಜಮಖಂಡಿ ತಾಲೂಕು ಅಧ್ಯಕ್ಷರು ಸಹಿತ, ಇಲ್ಲ ಸರ್, ನಾನು ವಾನರ ಸೈನ್ಯ ಇದ್ದಾಗೆ ನಮ್ಮದು, ಅದಕ್ಕೆ ಆ ಸೈನ್ಯದ ಜೊತೆಗೆ ಬರ್ತೀವಿ ಅನ್ನುವಂಥದ್ದನ್ನು ಹೇಳಿದಾಗ, ಹಾಗಾಗಿ ಇದು ಸಾಹಿತ್ಯ ಪರಿಷತ್ತಿಗೆ ಒಂದು ನಿಜವಾದ ಒಂದು ಗೌರವ ಇದೆ. ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಕನ್ನಡದ ಬಗ್ಗೆ ಆ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥದ್ದು, ಇದೆಲ್ಲವೂ ಸಹಿತ ಒಂದು ಅವಕಾಶ ಸಿಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಲ್ಲಹಳ್ಳಿಗೆ ಹೋಗಿ ಅಲ್ಲಿ ಸ್ಥಳವನ್ನು ವೀಕ್ಷಣೆ ಮಾಡಿ ಮತ್ತು ಕಾರ್ಯಕಾರಿ ಸಮಿತಿಯನ್ನು ಕೂಡಲೇ ನಾವು ಕಾರ್ಯಕಾರಿ ಸಮಿತಿಯನ್ನು ಮಾಡಬೇಕು ಅಂತಂದರೆ ಫಿಸಿಕಲ್ ಆಗಿ ನಾವು ಮಾಡ್ಬೋದು, ಅಥವಾ ಇದು ಇವತ್ತು ನಮಗೆ ಆನ್ಲೈನಲ್ಲಿ ಮಾಡ್ಬೋದು, ಎಲ್ಲ ಫೆಸಿಲಿಟಿ ಇದೆ. ಹಾಗಾಗಿ ಅದನ್ನು ಮಾಡಿ ಆ ಕಾರ್ಯಕಾರಿ ಸಮಿತಿಯನ್ನು ಏರ್ಪಡಿಸಿ ಅನುಮತಿಯನ್ನು ತೆಗೆದುಕೊಂಡು ಅನುಮೋದನೆಯನ್ನು ತೆಗೆದುಕೊಂಡ್ಮೇಲೆ ನಾನು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿಗೆ ನಾವು ಬಂದಿರ್ತೀವಿ ಅನ್ನುವಂಥದ್ದು ಮುಖ್ಯ ಉದ್ದೇಶ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಇನ್ನೂ ನಮಗೆ 1.5 ವರ್ಷ ಇದೆ. ಈಗಾಗಲೇ ನೋಡಿ, ಮೊನ್ನೆ ಚುನಾವಣೆಗೆ ನಾನು ಇಲ್ಲಿ ಪ್ರಚಾರಕ್ಕೆ ಬಂದಾಗ ಅನಿಸ್ತಾ ಇದೆ, ಕಾಲಾಯ ತಸ್ಮೈ ನಮ್ಮ ಕಾಲ ಹೇಗೆ ಹೋಗುತ್ತೆ ಅಂತಕ್ಕಂಥ, ಕಾಲ ನಡೆಯೋದಿಲ್ಲ, ಹಾರತ್ತೆ ಅನ್ನುವಂಥದ್ದು. ಹಾಗಾಗಿ 3.5 ವರ್ಷಗಳಾಯಿತು. ಇನ್ನು 1.5 ವರ್ಷದಲ್ಲಿ ನಾವು ಎಲ್ಲೆಲ್ಲಿ ಯಾವ್ಯಾವ ಭಾಗಗಳಲ್ಲಿ ಹೋಗಿಲ್ಲ ಅಲ್ಲೆಲ್ಲ ಹೋಗಿ ಯಾವ್ಯಾವ ಚಟುವಟಿಕೆಗಳಾಗಿಲ್ಲ ಅಂತ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಅಭಿಲಾಷೆಯನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಕೆಲಸವನ್ನು ಸಹಿತ ಮಾಡೋದಕ್ಕೆ, ಹಾಗಾಗಿ ತಾವೂ ಸಹಿತ ನಾವು ನನ್ನ ಮಾಧ್ಯಮದ ಸ್ನೇಹಿತರು, ನಾನು ದೂರದರ್ಶನದಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಮೊದಲನೇ ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಹೊರತು ಹೊಗಳಿಕೆಗೆ ಹೇಳ್ತಾ ಇಲ್ಲ, ಅಥವಾ ಯಾವುದೇ ಅಹಂಕಾರದಿಂದ ಹೇಳ್ತಾ ಇಲ್ಲ. 2014ರಿಂದ 2017ರವರೆಗೆ ಡೆಲ್ಲಿಯಲ್ಲಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಮಾಡಿರ್ತಕ್ಕಂಥ ಮೊದಲನೇ ಕನ್ನಡಿಗ ಅನ್ನುವಂತಹ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ. ಹಾಗಾಗಿ ಮಾಧ್ಯಮದವರ ಜೊತೆಗೆ ನಾನು ಭೇಟಿ ಆಗಬೇಕಾದ್ರೆ ಸಹಜವಾಗಿ ನಾವು ಅನೇಕ ಸಂದರ್ಭದಲ್ಲಿ ನಾನು ಮಾಧ್ಯಮದವ್ರಿಗೆ ಇವತ್ತೂ ಸಹಿತ ನಾನು ಪಾಠಗಳನ್ನು ಮಾಡ್ತಾ ಇರ್ತೀನಿ, ಆಮೇಲೆ ಟ್ರೈನಿಂಗ್ನಲ್ಲಿ ಕ್ಲಾಸ್ಗಳನ್ನು ತಗೊಳ್ತಾ ಇರ್ತೀನಿ. ಹಾಗಾಗಿ ಮಾಧ್ಯಮದವ್ರ ಜೊತೆಗೆ ಮಾತನಾಡಬೇಕಂದಾಗ ನಮ್ಮವ್ರ ಜೊತೆ ಮಾತನಾಡುವಂಥ ಒಂದು ಸಂತೋಷವೂ ಇರುತ್ತೆ. ಏನಾದ್ರು ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು.